ಸರ್ ನಮಸ್ಕಾರ. ಸರ್ ನಮಸ್ತೆ. ಸರ್ ನಿಮ್ಮ ಹೆಸರು? ಸಾದಿಕ್. ನೀವು ಡೈರೆಕ್ಟ್ ನೀವು ಮಾರುಕಟ್ಟೆಯಿಂದ ಬರ್ತೀರಾ? ಬರ್ತೀನಿ ಹೊಲ. ನೀವು ರೈತರು ತಗೊಂತೀರಾ? ಹೌದು. ಸರ್ ಇವಾಗೆಲ್ಲ ನೀವು ಯಾವ ರೀತಿ ಅಲ್ಲೆಲ್ಲ ನೀವು ಸೇಲ್ ಮಾಡ್ತೀರಾ ನೀವು? ನಾವು ಎಲ್ಲಿ ತೋಟ ಇರುತ್ತೆ ಅಲ್ಲಿ ಹೋಗ್ತೇವೆ ಸರ್. ಈಗ ಮಾರ್ಕೆಟ್ ನಲ್ಲಿ ಏನ್ ರೈಟ್ ನಡೀತದಲ್ಲ ಆ ರೇಟಿಗೆ ತಗೊಂತ ಇದೀವಿ. ಮಾಲ್ ಚೆನ್ನಾಗಿದೆ, ಪರಾಬಿಟಿ ಒಳ್ಳೆ ಇದೆ. ಸರ್ ಈ ಹಣ್ಣು ಸರ್ ಬೇರೆ ಕಡೆಗೆಲ್ಲ ನೀವು ಸೇಲ್ ಮಾಡ್ತೀರಾ ನೀವು? ಬೇರೆ ಕಡೆ ಎಲ್ಲ ಸೇಲ್ ಮಾಡಿದ್ವಿ, ಹೋಲ್ಸೇಲ್ ಕೊಡ್ತೇವೆ, ಆಮೇಲೆ ಇಲ್ಲಿ ಮಾರಾಟ ಮಾಡ್ತೀವಿ ಚಿಲ್ಲರ. ಈ ಹಣ್ಣಿಂದ ಸರ್ ಎಷ್ಟು ಜನ ಸೇವನೆ ಮಾಡಬಹುದು ನಿಮ್ ಪ್ರಕಾರ ಮಾರುಕಟ್ಟೆಯಲ್ಲಿ? ಮಾರ್ಕೆಟ್ ನಲ್ಲಿ ಇದು ಒಂದು 10-15 ಜನ ಕೊಡ್ತೇವೆ. 10-15 ಜನ. ಸರ್ ನಿಮ್ದೇ ಓನ್ ಗಾಡಿ ಬರ್ತೀವಿ? ಗಾಡಿ ಎಲ್ಲ ಕಡೆ ಹೋಗ್ತೇವೆ ಸರ್. ಎಲ್ಲಿ ಇದ್ರೆ ತೋಟ ಎಲ್ಲ ರೈತರ ಫೋನ್ ಮಾಡ್ದಲ್ಲ ಅಲ್ಲಿ ಹೋಗ್ತೇವೆ ಸರ್. ಅಲ್ಲಿ ಹೋಗಿ ಮಾಲ್ ತಗೊಂಡ್ಬರ್ತೀವಿ. ಈ ತಳಿದ ಏನು ಹಣ್ಣುಗಳಿದೆ ಇವುಗಳು ನಿಮ್ಗೆ ಮಾರುಕಟ್ಟೆಯಲ್ಲಿ ಮತ್ತೆ ಬೇಕು ಅಂತ ಕೇಳ್ತಾರ? ಬೇಕಂತ ಸ್ವಾದಿಷ್ಟಕರವಾಗಿದೆ. ಚೆನ್ನಾಗಿದೆ ಇದು. ವೆಲ್ಕಮ್ ಚೆನ್ನಾಗಿದೆ, ಭಾರಿ ಚೆನ್ನಾಗಿದೆ ಕ್ವಾಲಿಟಿ ಇದು. ಆಮೇಲೆ ರೆಡ್ ಗಡಿ ಅಂತ ಬರ್ತೈತ್ರಿ, ಅದು ಸ್ವಲ್ಪ ಚೆನ್ನಾಗಿ ಬರ್ತೈತಿ. ಆದ್ರೆ ಇದು ಒಳ್ಳೆ ಕ್ವಾಲಿಟಿ ಸರ್, ಚೆನ್ನಾಗಿದೆ. ಹಿಟ್ಟು ಮಾರಕ್ಕೆ ಚೆನ್ನಾಗಿದೆ ಸರ್. ಇದು ರೈತರಿಗೆ ಚೆನ್ನಾಗಿದೆ ಸರ್. ಇದು ತಗೊಂಡೋಗಿ ನೀವು ಸರ್ ನೀವು ಮಿನಿಮಮ್ ಎಷ್ಟು ದಿನ ಇಡ್ಬೋದು ನೀವು ನಿಮ್ಮ? ಇದು ಸರ್ ನಾವು ಒಂದು 6 ದಿನ ಇಡ್ತೇವೆ ಸರ್. ಇದು 6 ದಿನ 7 ದಿನ ಐಟಮ್ ಮಾರ್ಬೋದು. ಯುವ ರೈತ ಸ್ನೇಹಿತರು ಇಲ್ಲಿದ್ದೀರಿ. ಏನು ಈಗಿನ ಕಾಲದಲ್ಲಿ ಯಾವುದೇ ಒಂದು ಹಣ್ಣು ಅಥವಾ ಹಂಪಲು ಅಥವಾ ವಸ್ತು ತಗೊಂಡ್ರೆ ಇದರಲ್ಲಿ ಏನ್ ಜೀವಸತ್ವ ಇದೆ ಅಂತ ಹೇಳಿ ಅನ್ಕೊಳ್ತಾರೆ. ನಿಮ್ಗೆ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇದೆ ಅನ್ಕೊಂಡಿರ್ತೀನಿ. ನೀವೆಲ್ಲ ತಿಳಿದಿದ್ದೀರಿ, ಹೆಚ್ಚುವರಿ ಎಲ್ಲ ಓದಿ ರೈತಾಪಿ ಕೂಡ ಮಾಡ್ತಿದ್ದೀರಿ. ಏನೇನ್ ಜೀವಸತ್ವ ಇದೆ ಅಂತ ಹೇಳಿ ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರ ಜನಗೆ? ನಮಸ್ಕಾರ, ನನ್ನ ಹೆಸರು ಅರುಣ್ ಕುಮಾರ್ ಅಂತ ಹೇಳಿ. ನಾನು ಯುವ ರೈತ ಅನ್ಕೊಳ್ಳಕ್ಕೆ ಖುಷಿ ಆಗುತ್ತೆ. ನಾನು ಇದ್ರ ಬಗ್ಗೆ, ಈ ಹಣ್ಣಿನ ಬಗ್ಗೆ ಸ್ವಲ್ಪ ಅದ್ರ ಬಗ್ಗೆ ಒಂಚೂರು ಹೇಳಕ್ ಇಷ್ಟಪಡ್ತೀನಿ. ಏನಂತಂದ್ರೆ ಈ ಹಣ್ಣಲ್ಲಿ ಬೀಟಾ ಕ್ಯಾರೋಟಿನ್ ಇರ್ಬೋದು, ಎ ಜೀವಸತ್ವ ಅಂಶಗಳಿರ್ಬೋದು, ಮತ್ತೆ ಈ ತರದ ಈಗ ಇನ್ನೂ ಹೆಚ್ಚಿನಾಗಿ ರಕ್ತದೊತ್ತಡಕ್ಕಾಗಿರ್ಬೋದು, ಉರಿಮೂತ್ರಕ್ಕಾಗಿರ್ಬೋದು, ಕಣ್ಣಿಗೆ ತುಂಬಾ ಒಳ್ಳೆಯದು. ಆಮೇಲೆ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಇದ್ರೆ ಸ್ವಲ್ಪ ಬೇಗ ಗುಣ ಆಗುತ್ತೆ ಸರ್, ಸ್ವಲ್ಪ ಬೇಗ ಜೀರ್ಣ ಆಗುತ್ತೆ ಮೇಲೆ. ಮತ್ತೆ ಆಂಟಿ ಫಂಗಲ್ ಅಂಶಗಳಿರ್ಬೋದು. ಆಂಟಿ ಫಂಗಲ್ ಅಂತ ಹೇಳಿದ್ರೆ ಈ ಗಜಕರ್ಣ ಅಂತ ಬರುತ್ತೆ, ಆ ಗಜಕರ್ಣಕ್ಕೆ ಸಂಬಂಧಪಟ್ಟಿದೆ ಅದೆಲ್ಲ ವಾಸಿ ಮಾಡೋಂತ ಅಂಶಗಳು ಈ ಹಣ್ಣಲ್ಲಿರುತ್ತೆ. ಆದಷ್ಟು ಈ ಹಣ್ಣನ್ನ ಎಲ್ಲರೂ ಸೇವಿಸಿರೋದು. ಈಗಿನ ಜನರೇಷನ್ ಅಲ್ಲಿ BP ಶುಗರ್ ಜಾಸ್ತಿ ಆಗ್ತಿದೆ. ಮತ್ತೆ ಇದು ಇದಂತ ಹೇಳ್ತಾರೆ ಅಂದ್ರೆ ಕೆಲವೊಂದು ಡಯಾಬಿಟಿಕ್ ಕಡಿಮೆ ಮಾಡೋಂತ ಅಂಶಗಳು ಕೂಡ ಇದ್ರಲ್ಲಿ ಇರೋದ್ರಿಂದ ನಾವು ಹಣ್ಣುಗಳನ್ನ ಹಿತಮಿತವಾಗಿ ಸೇವಿಸೋದ್ರಿಂದ ನಮ್ಮ ಜೀವಕ್ಕೆ ಒಳ್ಳೇದಾಗುತ್ತೆ, ಜೀವಕ್ಕೆ ಶಕ್ತಿ ಬರುತ್ತೆ, ಜೀವಸತ್ವಗಳೆಲ್ಲ ಚೆನ್ನಾಗಾಗುತ್ತೆ ಅಂತ ಹೇಳ್ತಾರೆ. ನೋಡಿದೀವಿ ಪುನೀತ್ ಅವರು ರಾಷ್ಟ್ರ ಮಟ್ಟಕ್ಕೂ ಮತ್ತು ರಾಜ್ಯ ಮಟ್ಟಕ್ಕೆಲ್ಲ ಕ್ರೀಡೆಯಲ್ಲಿ ಉತ್ಸುಕರಾಗಿದ್ದಾರೆ. ಅವರು ಸಹ ಅವರ ಆರೋಗ್ಯ ದೃಷ್ಟಿಯಲ್ಲಿ ಹಣ್ಣುಗಳನ್ನ ಅಷ್ಟೇ ಮುಖ್ಯವಾಗಿ ತಗೊಂಡಿದ್ದಾರೆ ಅಂತ ಅನ್ಕೊಳ್ತೀವಿ. ನಿಜ ಸರ್, ನಾವ್ ಎಲ್ರಿಗೂ ಸಹ ಅದೇ ಹೇಳೋದು, ಆದಷ್ಟು ನೀವು ಹಣ್ಣು ತಿನ್ನಿ ಅಂತ. ಈಗ ಹೊರಗಡೆ ಫುಡ್ ತಿಂತಾರೆ ಸರ್, ಅದ್ರಲ್ಲಿ ಏನು ಬೆನಿಫಿಟ್ ಇಲ್ಲ ಸರ್. ಈಗ ನಾವೇ ಬೆಳೆದು ನಾವೇ ಹಣ್ಣು ತಿನ್ನೋದ್ರಿಂದ ತುಂಬಾ ಬೆನಿಫಿಟ್ ಇದೆ. ಈಗ ನಾವಾಗಿ ದನಿನ ಗೊಬ್ಬರ ಹಾಕ್ತಿವಿ ಅಷ್ಟೇ, ಬೇರೆ ಗೊಬ್ಬರ ಹಾಕಲ್ಲ ಹೆಚ್ಚಿಗೆ ಸರಿ. ಹಣ್ಣು ತಿಂದ್ರೆ ತುಂಬಾ ಒಳ್ಳೇದು, ಗ್ಯಾಸ್ಟ್ರಿಕ್ ಆಗಿರ್ಬೋದು, ಆಮೇಲೆ ಯಾವ್ದೇ ತರ ಸೈಡ್ ಎಫೆಕ್ಟ್ ಇಲ್ಲ ಸರಿ ಹಣ್ಣಿಂದ. ಚೆನ್ನಾಗಿದೆ. ಸಾದಿಕಣ್ಣ, ಯಾವ ತರ ಹಣ್ಣನ್ನ ನೀವು ಆಯ್ಕೆ ಮಾಡ್ಕೊತೀರಿ ಸರ್? ಇದು 4 ಪಟ್ಟಿ, 3 ಪಟ್ಟಿ, 2 ಪಟ್ಟಿ, ಈ ತರ ಫುಲ್ ಕಲರ್ ಬಂದ್ರೆ ತೆಗಿತೀವಿ ಸರ್. ಪಟ್ಟಿ ಹೊಡೆದ್ರೆ ಮಾತ್ರ ತೆಗಿಸ್ತಾರೆ, ಕಾಯ್ದೆ ತೆಗಿಯಂಗಿಲ್ಲ. ಅದು ಮುಂದೆ ಈ ತರ ತೆಗಿತೀವಿ ಸರ್, ಈ ತರ ತೆಗಿತೀವಿ. ಇದೆಲ್ಲ ತೆಗಿಯಂಗಿಲ್ಲ. ಕತ್ತರಿಸೋದು, ಚಾಕು ಏನು ಬೇಡ, ಕೈಯಿಂದ ಮುರಿದ್ರೆ ಸಾಕು ಸರ್. ಹಿಂಗ್ ಪಟ್ ಅಂತ ಬರ್ತೈತೆ ಸರ್. ಇದಕ್ ಮತ್ತೆ ಯಾವ ರೀತಿ ಪ್ಯಾಕಿಂಗ್ ಮಾಡ್ಕೊಂಡು ಹೋಗ್ತೀರಿ? ಇದು ಪೇಪರ್ ಸುತ್ತೇವೆ ಸರ್. ಹೊರಗಡೆ ಕಳ್ಸಂದ್ರೆ ಪೇಪರ್ ಮಾಡ್ತೀವಿ. ಇಲ್ಲಿ ಲೋಕಲ್ ಮಾರ್ಕೆಟ್ ಅಂದ್ರೆ ಪೇಪರ್ ಹಾಕಂಗಿಲ್ಲ ಸರ್, ಹಾಕೋದಿಲ್ಲ. ಹಾಗೆ ತಗೊಂಡೋಗಿ ಅದನ್ನ ತಾಜಾನೇ ಮಾರ್ತೀರಿ. ಪಾಲಕ್ಷಮರೇ, ಪ್ರತಿ ಅವ್ರ ಬುಟ್ಟಿ ತಗೊಂಡ್ಬಂದು ಇಟ್ಟ ತಕ್ಷಣ ಇದ್ರದ ತೂಕ ನೀವು ತಗೊಳ್ತೀರಿ? ತಗೊಂಡು ಅವ್ರು ಅದನ್ನ ಏನ್ ಲೆಕ್ಕ ಮಾಡ್ತಾರ ಬರ್ಕೊಂಡು ಅದ್ರದ್ದು ಕೊನೆಗೆ ಲೆಕ್ಕ ಹಾಕಿ ರೆಡಿ ಮಾಡ್ಕೊಳ್ತೀರಿ? ಬುಟ್ಟಿ ಇಟ್ಟು ತೂಕ ಮಾಡ್ತೇವಿ. ಬುಟ್ಟಿ ತೂಕನ ಲೆಸ್ ಮಾಡ್ತೇವಿ. 1 ಕ್ವಿಂಟಲ್ಗೆ 3 kg ಎಷ್ಟು ತೆಗಿತಾವ್ರಿ. ನೀವು ಮನೆಯ ಒಡತಿಯಾಗಿ ಏನಿದೆ ಈ ಲೆಕ್ಕಗಳನ್ನೆಲ್ಲ ನೋಡೋದು ನೀವೇ ಅನ್ಸತ್ತೆ? ಇಲ್ಲರೇ ನಮ್ಮ ಮನೆಯವರೇ ನೋಡುದು. ಮೇಲ್ವಿಚಾರಣೆ ಮಾಡ್ತೀರಿ? ನಾವು ಕರ್ದ ಬಂದಾಗ ಅಷ್ಟೇ ಒಂದ್ ಸ್ವಲ್ಪ ವೆರಿ ಗುಡ್ ಮಾಡ್ತಾವ ಅಷ್ಟೇ. अधिकना आपके पास बहुत ये है, हमको वीडियो करना है, थोड़ा टाइम भी दे देना। हाँ यस।